ಕೀಬೋರ್ಡ್ನಲ್ಲಿ ನೋಡಿ ಈ ಒಂದು ಪೋರ್ಷನ್ ಏನಿದೆ, ಈ ಒಂದು ಪೋರ್ಷನ್ ನಮಗೆ ಟೈಪಿಂಗ್ ಮಷಿನ್ ಪೋರ್ಷನ್ ಅಂತ ಹೇಳ್ತೀವಿ. ಟೈಪಿಂಗ್ ಮಷಿನಲ್ಲಿ ಸಹಿತ ಇದೇ ರೀತಿ ಇರುತ್ತೆ ನಿಮಗೆ. ಓಕೆ, ಕೀಬೋರ್ಡ್ನಲ್ಲಿ ಸಹಿತ ಇದೇ ರೀತಿ ಇರುತ್ತೆ. ನಿಮಗೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಬೇಕಾದ್ರೂ ಸಹಿತ ನಾವು ಇದೇ ರೀತಿ ಟೈಪ್ ಮಾಡ್ತೀವಿ. ಇದೇ ಸೇಮ್ ಕೀಸ್ ಈ ಥರ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ನೋಡ್ಬೋದು ASDF LKJ. ಈ ಒಂದು ರೋಗೆ ನಾವು ಓಮ್ ರೋ ಅಂತ ಕರಿತೀವಿ. ಈ ಒಂದು ರೋಗೆ ಓಮ್ ರೋ ಅಂತ ಹೇಳ್ತೀವಿ. ಈ ರೋ ಮೇಲ್ಗಡೆ ಇರ್ತಕ್ಕಂಥ ರೋ ಏನಿದೆ, ಈ ರೋ ಮೇಲ್ಗಡೆ ಇರ್ತಕ್ಕಂಥದ್ದು. ಓಕೆ, ಈ ರೋಗೆ ನಾವು ಅಪ್ಪರ್ ರೋ ಅಂತ ಕರಿತೀವಿ, ಅಪ್ಪರ್ ರೋ. ಸೊ ಈ ಓಮ್ ರೋ ಕೆಳಗಡೆ ಇರ್ತಕ್ಕಂಥ ರೋ ಏನಿದೆ, ಓಮ್ ರೋ ಕೆಳಗಡೆ ಇರ್ತಕ್ಕಂಥ ರೋ ಏನಿದೆ, ಇದಕ್ಕೆ ಬಾಟಮ್ ರೋ. ಬಾಟಮ್ ಓಮ್ ರೋ, ಅಪ್ಪರ್ ರೋ, ಬಾಟಮ್ ರೋ. ಓಕೆ, ಈ ಒಂದು ಅಪ್ಪರ್ ರೋ ಮೇಲ್ಗಡೆ ಇರ್ತಕ್ಕಂಥ ಕೀಸ್ ಏನಿದೆ, ಇದಕ್ಕೆ ನಾವು ನ್ಯೂಮರಿಕ್ ನಂಬರ್ಸ್ ರೋ ಅಂತ ಹೇಳ್ತೀವಿ. ನ್ಯೂಮರಿಕ್ ನಂಬರ್ಸ್ ರೋ. ಓಮ್ ರೋ, ಅಪ್ಪರ್ ರೋ, ಬಾಟಮ್ ರೋ, ನಂಬರ್ಸ್. ಓಕೆ, ನಂಬರ್ಸ್ ರೋ. ಸೊ ಇದಾದಮೇಲೆ ನಿಮಗೆ ನೋಡ್ಬೋದು ಇಲ್ಲಿ ಟಾಪಲ್ಲಿ ನಿಮಗೆ ಓಕೆ ಒಂದು ರೋ ಕಾಣ್ತಾ ಇದೆ. ಇದಕ್ಕೆ ಫಂಕ್ಷನ್ ಕೀಸ್ ಅಂತ ಹೇಳ್ತೀವಿ. ಸ್ಪೆಷಲ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೀದಾ ಮುಂದೆ ಕ್ಲಾಸಲ್ಲಿ ನೋಡೋಣ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ನಿಮಗೆ ಟಾಪಲ್ಲಿ ಕಾರ್ನಲ್ಲೇ ಒಂದು ಬಟನ್ ಕಾಣ್ತಾ ಇದೆ. ಈ ಒಂದು ಕೀಗೆ ನಾವು ಎಸ್ಕೇಪ್ ಕೀ ಅಂತ ಹೇಳ್ತೀವಿ, ಎಸ್ಕೇಪ್ ಕೀ. ಓಕೆ, ಅದಾದಮೇಲೆ ನೋಡ್ಬೋದು ನೀವು ಇಲ್ಲಿ ಟ್ಯಾಬ್ ಅಂತ ಇದೆ, ಟ್ಯಾಬ್ ಕೀ. ಕ್ಯಾಪ್ಸ್ ಲಾಕ್ ಅಪ್ಪರ್ ಕೇಸ್ಗೆ ಯೂಸ್ ಮಾಡ್ತೀವಿ. ಶಿಫ್ಟ್ ಕೀ, ಇಲ್ಲೂ ಒಂದು ಶಿಫ್ಟ್ ಇದೆ, ಇಲ್ಲಿ ಒಂದು ಶಿಫ್ಟ್ ಇದೆ, ಎರಡು ಶಿಫ್ಟ್ ಇದೆ ನಿಮಗೆ ನೋಡ್ಬೋದು ನೀವು, ಎರಡು ಶಿಫ್ಟ್ ಇದೆ. ಇದು ಶಿಫ್ಟ್ ಕೀ ಅಂತ ಹೇಳ್ತೀವಿ. ಸ್ಪೇಸ್ ಬಾರ್, ಸೊ ಮೇನಾಗಿ ಯೂಸ್ ಮಾಡ್ತಕ್ಕಂಥದ್ದು ಸ್ಪೇಸ್ ಬಾರ್. ಬ್ಯಾಕ ಸ್ಪೇಸ್ ಲೆಟರ್ಸ್ನ ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಓಕೆ ಯೂಸ್ ಮಾಡ್ತೀವಿ. ಎಂಟರ್ ನೆಕ್ಸ್ಟ್ ಲೈನ್ಗೆ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಲೈನ್ಗೆ ಯೂಸ್ ಮಾಡ್ತೀವಿ ಎಂಟರ್. ಸೊ ಈಗ ನೋಡೋಣ. ಓಕೆ, ಈ ಓಮ್ ರೋ, ಅಪ್ಪರ್ ರೋ, ಬಾಟಮ್ ರೋ. ಸೊ ಇಲ್ಲಿ ಒಂದು ಲೆಟರ್ಸ್ ಕಾಣ್ತಾ ಇದೆ ನಮಗೆ. ಈ ಒಂದು ಲೆಟರ್ಸ್ ಆಲ್ಫಾಬೆಟ್ ಲೆಟರ್ಸ್ 26 ಲೆಟರ್ಸ್ ಇರ್ತವೆ ನಮಗೆ. ಈ ಒಂದು ಲೆಟರ್ಸ್ನ ಬಗ್ಗೆ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಫಸ್ಟ್ ಕ್ಲಾಸಲ್ಲಿ ನಾವು ಲೆಟರ್ಸ್ನ ಬಗ್ಗೆ ಪ್ರಾಕ್ಟೀಸ್ ಮಾಡೋಣ. ಈಗ ನಾನು ಕೀಬೋರ್ಡ್ ನೋಡ್ದೇ ನಾನು ಓಕೆ ಓಮ್ ರೋದಲ್ಲಿ ಯಾವ ರೀತಿ ಫಿಂಗರ್ಸ್ನ ಇಟ್ಕೋಬೇಕು, ಈ ಕೀಸ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಯಾವ ಕೀ ಮೇಲೆ ನಾನು ಓಕೆ ನನ್ನ ಫಿಂಗರ್ ಇದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ನೋಡ್ಬೋದು ನಾವಿಲ್ಲಿ. ಎಫ್ ಮತ್ತು ಜೆ. ಓಕೆ, ಇಲ್ಲಿ ನಿಮ್ಗೊಂದು ನಾಟ್ಸ್ ಕಾಣ್ತಾ ಇದೆ ನೋಡಿ, ಒಂದು ನಾಟ್ಸ್ ಕಾಣ್ತಾ ಇದೆ ಎಫ್ ಮೇಲೆ ನೋಡ್ಬೋದು. ಓಕೆ, ಈ ಕೀಸ್ನ ನೀವು ಟಚ್ ಮಾಡಿದಾಗ ನೋಡ್ಬೋದು, ನೀವು ಈ ಥರ ಟಚ್ ಮಾಡಿದಾಗ ನೋಡಿ, ಟಚ್ ಮಾಡಿ ನೋಡಿ. ಓಕೆ, ನಿಮಗೆ ಫೀಲ್ ಆಗುತ್ತೆ, ನಿಮ್ಮ ಮೈಂಡಿಗೆ ಅದು ಫೀಲ್ ಆಗುತ್ತೆ. ಸೊ ಏನಾದರೂ ನಿಮಗೆ ಟಚ್ ಆಗ್ತಿದೆ ಅಂತ, ರೈಟ್. ಸೊ ಅದೆರಡು ಫಿಂಗರ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಫಸ್ಟ್. ಅದಾದಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ 3 ಫಿಂಗರ್ಸ್. ಓಕೆ, ರೈಟ್ ಸೈಡಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ 3 ಫಿಂಗರ್ಸ್ ನೋಡ್ಬೋದು ಈ ಥರ. ಸೊ ಈ ಥರ ನೀವು ಕೀಸ್ ಮೇಲೆ ಇಟ್ಕೊಳ್ಳಿ. ಈಗ ನೋಡ್ಬೋದು ನಾನು ASDF LKJ ಫಿಂಗರ್ಸ್ನ ನೀವು ಈ ಥರ ಇಡಬೇಡಿ, ಆದಷ್ಟು ಈ ಥರ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಈ ಥರ ಇಟ್ಕೊಳ್ಳೋದ್ರಿಂದ ನೀವು ಓಕೆ ಹೋಗ್ತಾ ತುಂಬ ಸ್ಪೀಡ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ, ರೈಟ್. ಹಾಗೆ ASDF LKJ ASDF LKJ. ಸೊ ನೀವೇನು ಲೆಟರ್ಸ್ ಟೈಪ್ ಮಾಡಿದ್ದೀರಾ 8 ಫಿಂಗರ್ಸ್, ಅದಾದಮೇಲೆ ನೋಡ್ಬೋದು ಓಕೆ ಸ್ಪೇಸ್ ಬಾರ್ ನೋಡಿ, ಈ ಹೆಬ್ಬೆರಳಿನಿಂದ ಬಲಗೈ ಹೆಬ್ಬೆರಳಿನಿಂದ ನೀವು ಸ್ಪೇಸ್ ಬಾರ್ನ ಪ್ರೆಸ್ ಮಾಡಬೇಕು ಈ ಥರ. ಓಕೆ ನೋಡಿ, ASDF ಸ್ಪೇಸ್ ಬಾರ್ LKJ ಸ್ಪೇಸ್ ಬಾರ್, ASDF ಸ್ಪೇಸ್ ಬಾರ್ LKJ ಸ್ಪೇಸ್ ಬಾರ್, ASDF ಸ್ಪೇಸ್ ಬಾರ್ LKJ ಸ್ಪೇಸ್ ಬಾರ್. ಈ ಥರ ನೀವು ಒಂದು 10 ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ ನಿಮಗೆ ಓಕೆ